channel. So yeah, today is another cooking day. So what is the cooking is pasta. So yeah, before let we get started, so drop subscribe and hit the like button so hardly, so then share my videos. So guys, what we want for pasta is ನಮಗೆ ಚಿಲ್ಲಿ ಫ್ಲೇಕ್ಸ್ ಬೇಕಾಗುತ್ತೆ, ರೆಡ್ ಚಿಲ್ಲಿ ಫ್ಲೇಕ್ಸ್, ದೆನ್ ಅಜಿನಾಮೋಟೊ, ರೆಡ್ ಫುಡ್ ಕಲರ್, ಟೊಮೆಟೊ ಸಾಸ್ 1 ಟೇಬಲ್ ಸ್ಪೂನ್, ಮತ್ತು ಗರಂ ಮಸಾಲ ಪೌಡರ್ ಮತ್ತು ವೈಟ್ ಪೆಪ್ಪರ್ ಪೌಡರ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಎಣ್ಣೆ, ಸಾಸ್ ಕೆಚಪ್ ಮತ್ತು ಸೋಯಾ ಸಾಸು, ದೆನ್ ಗಾರ್ಲಿಕ್ಕು ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಇದು ಹಸಿಮೆಣ್ಸಿನ್ಕಾಯಿ, ದೆನ್ ದಿಸ್ ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿರೋದು, ಮತ್ತು ಒಂದು ಬೌಲಷ್ಟು ಪಾಸ್ತಾ. ಸೊ ಇಷ್ಟೇ ಸಾಮಗ್ರಿ. ನಿಮಗೆ ಬೇಕಂದರೆ ಆನಿಯನ್ ಹಾಕೋಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಇದರಲ್ಲಿ 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಪಾಸ್ತಾ ಬೇಯಿಸೋಕ್ಕೆ. ಸೊ ಹಚ್ತಿದ್ದೀನಿ ಸ್ಟವ್ ಈಗ. ಓಕೆ, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋಬೇಕು. ಮತ್ತು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಬೇಕು. ಇದನ್ನು ಕುದಿಯಕ್ಕೆ ಬಿಡಬೇಕು. ಸೊ ಇದಕ್ಕೊಂದು ಪ್ಲೇಟ್ ಮುಚ್ಚಿದ್ದೀನಿ ಕುದಿಯೋ ತನಕ. ನಾವು ಪಾಸ್ತಾ ಹಾಕ್ತೀವಲ್ಲ, ಅದು ಹಸಿ ನೀರಿಗೆ ಹಾಕಬಾರ್ದು, ಕುದೀತಿರೋ ನೀರಿಗೆ ಹಾಕಿ. ಏನಂದರೆ ಈಗ ನಾವು ಏನಾದರೂ ಹಸಿ ನೀರಿಗೆ ಹಾಕಿದ್ರೆ ಅದು ಚೆನ್ನಾಗಿ ಬೇಯ್ಕೊಳ್ಳಲ್ಲ. ಸೊ ಅದು ಕುದಿಯೋ ತನಕ ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ. ಫಸ್ಟ್ ನಾವು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಗಾರ್ಲಿಕ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕೊಂಬಿಡೋಣ. ದೆನ್ ಈಗ ಇದಿಟ್ಕೊಂಡು ಫ್ರೈ ಮಾಡ್ಕೊಬೇಕು. ಇದೆಲ್ಲ ಫ್ರೈ ಹಾಕ್ಕೊಂಡ್ಬಿಟ್ಟು ಕಾರ್ನ್ ಫ್ಲೇಕ್ಸ್ ಹಾಕೋಬೇಕು, ಇದು ಚಿಲ್ಲಿ ಫ್ಲೇಕ್ಸ್. ಇದು ಹಾಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಟ್ಟು ಬಿಟ್ಕೋಬೇಕು, ಆಫ್ ಮಾಡಿಕೊಂಡು ಸ್ಟವ್. ದೆನ್ ಸೊ ಅದನ್ನು ಆನ್ ಮಾಡ್ಕೊಂಬಿಟ್ಟು ನಾವು ಈ ಥರ ಒಂದು ಕುದೀತಿರ್ಬೇಕು ನೋಡಿ, ಆ ನೀರು ಹಂಗೆ ಕುದೀತಿರ್ಬೇಕು. ದೆನ್ ಈ ಥರ ಪಾಸ್ತಾನ ಹಾಕ್ಕೊಬೇಕು. ಹಾಕ್ಕೊಂಬಿಟ್ಟು ಒಂದು 5 ಮಿನಿಟ್ಸ್ ಬಿಡಬೇಕು. ದೆನ್ ಮತ್ತೆ ಆ ಮುಚ್ಚಳ ಹಾಕ್ಬಿಟ್ಟು ಬಿಡೋಣ. ಇಲ್ಲಿ ಈ ಸೈಡು ಈ ಥರ ಕುದೀತಿರೋದು ನೋಡಿ,
ಈ ಥರ ಆಗಬೇಕು. ದೆನ್ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳೋಣ. ಸ್ವಲ್ಪನೇ ಸ್ವಲ್ಪ. ದೆನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ, ಏನಕ್ಕಂದರೆ ಕೆಚಪ್ಪಲ್ಲೂ ಎಲ್ಲ ಇದಿರುತ್ತೆ, ಉಪ್ಪಿನ ಅಂಶ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಸಾಸ್ ಹಾಕ್ಕೊಳ್ತಿದ್ದೀನಿ. ದೆನ್ ಖಾರದ ಪೌಡರ್ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ. ದೆನ್ ಸ್ವಲ್ಪ ಕಲರ್ ಪೌಡರ್. ಈ ಥರ ಆಗಬೇಕು ನೋಡಿ ಅದ್ರ ಕಲರ್. ನೀವು ಬೇಕಂದರೆ ಇದು ಆನಿಯನ್ ಹಾಕೋಬೋದು, ಏನಕ್ಕಂದರೆ ನಾನು ಹಾಕ್ಕೊಂಡಿಲ್ಲ, ಏನಕ್ಕಂದರೆ ನನಗೆ ಇಷ್ಟ ಇಲ್ಲ. ಸೊ ದೆನ್ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಇದು ಸೋಯಾ ಸಾಸ್ ಮುಚ್ಚಳ ಇರುತ್ತಲ್ಲ, ಅದು ಅಷ್ಟರದ್ದು ತಗೊಂಡಿದ್ದೀನಿ ನಾನು. ದೆನ್ ಅಜಿನಮೋಟ ಹಾಕೊತಿದ್ದೀನಿ. ದೆನ್ ಇದು ಗರಂ ಮಸಾಲ ಮತ್ತು ಇದು ಇತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು. ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು 1 ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದು ಈ ಥರ ಆಗಬೇಕು ಮಸಾಲ. ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಆಫ್ ಆಗಿಬಿಡ್ತು. ಓಕೆ, ಇದನ್ನು ಹೈ ಫ್ಲೇಮಲ್ಲಿ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಬೇಕು. 5 ಮಿನಿಟ್ಸ್ 10 ಮಿನಿಟ್ಸ್ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ 5 ಮಿನಿಟ್ಸ್ 10 ಮಿನಿಟ್ಸ್ ಆಗಿದೆ ನೋಡಿ, ಈ ಥರ ಬರಬೇಕು ಕಲರ್ ಎಲ್ಲ. ಸೊ ಓಕೆ, ಇದನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈಗ ಮಾಡ್ಕೊಳ್ಳೋಣ ಪಾಸ್ತಾನ. ಸೊ ಇದನ್ನು ಈ ಥರ ಒಂದು 4 ಕಟ್ ಟೆಸ್ಟ್ ಮಾಡ್ಕೊಬೇಕು ಫಸ್ಟ್. ಇದು ಫುಲ್ಲು ಹೈ ಫ್ಲೇಮಲ್ಲಿದೆ. ಸೊ ಓಕೆ, ಈ ಥರ ತಿಂದು ಟೇಸ್ಟ್ ಮಾಡ್ಕೋಬೋದು, ಈ ಥರ ಇದು ಮಾಡಿಕೊಂಡು ನೋಡ್ಬೋದು. ನೋಡಿ ಈ ಥರ ಕಟ್ ಮಾಡ್ಕೊಂಡು ತಿನ್ಕೊಂಡು ನೋಡಿದೆ ನಾನು. ಇನ್ನೊಂದು ಸ್ವಲ್ಪ ಬೇಯಬೇಕು ಎಂಟ್ಸಲ್ಲಿ. ಸೊ ನೋಡಿ ಈ ಥರ ದೊಡ್ಡದಾಗಕ್ಕೆ ಬರುತ್ತದು. ಇದನ್ನು ಹಾಗೆ ಬಿಟ್ಟು ಇಲ್ಲಿ ಸ್ವಲ್ಪ ಟೊಮೆಟೊ ಇದೆ ನನಗೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 2 ಮಿನಿಟ್ಸ್ ಅಷ್ಟಕ್ಕೆ ಇದು ರೆಡಿ ಆಗಬೇಕು ಸಾಸ್. ಇದು ಕುದೀತಿರ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾನು ಸಾಸ್ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್. ಚೆನ್ನಾಗಿ ಕುದಿಬೇಕು. 1-2 ಟೇಬಲ್ ಸ್ಪೂನಷ್ಟು ಮತ್ತು ಮೋರ್ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ನನಗೆ ಸ್ವೀಟ್ ಇರುತ್ತೆ ಅಂತ ಅಷ್ಟೇ ಹಾಕ್ಕೊತಿರೋದು, ಇಲ್ಲಾಂದರೆ ಹಾಕ್ಕೊತಿರ್ಲಿಲ್ಲ. ಓಕೆ ನೋಡಿ ಈ ಥರ ಬರಬೇಕು. ಓಕೆ, ಈ ಥರ ಇಷ್ಟು ಆಗಿದೆ. ಇದು ನೋಡ್ಬೋದು, ಈ ಥರ ಬರುತ್ತೆ. ಸೊ ದೆನ್ ಇದು ಸೋಸ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಬೆಂದಬೇಕು.
ಈಗ ಟೆಸ್ಟ್ ಮಾಡಿ ನೋಡ್ತೀನಿ ನಾನು. ಚೀಸ್ ಇಲ್ಲಿ ಕೆಳಗೆ ಬಿದ್ದಿದೆ ನೋಡಿ, ಈ ಥರ ಬರಬೇಕದು, ನೀಟಾಗಿ ಕಟ್ಟಾಗಿ ಈ ಥರ. ಓಕೆ, ಇದು ಬೇಯಿಸಿದೆ. ದೆನ್ ಇದಕ್ಕೆ ನಾವು ಆ ಪಾಸ್ತಾ ಇದೆಯಲ್ಲ, ಆ ಪಾಸ್ತಾನ ಫುಲ್ ಹಾಕೋಬೇಕು ಇದಕ್ಕೆ, ಈ ಮಸಾಲಕ್ಕೆ. ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಯಾವ ಬ್ರ್ಯಾಂಡ್ ಆದರೂ ತಗೋಬೋದು ಪಾಸ್ತಾನ. ನೋಡಿ, ಈ ಥರ ಕಲರ್ ಆಗಬೇಕದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಮಾಡಿದ್ರೆ ಆಯಿತು ನಮ್ಮ ಪಾಸ್ತಾ. ಇದು ಇನ್ನು ಸ್ವಲ್ಪ ದೊಡ್ಡವರಿಗಂದರೆ ಸ್ಪೈಸಿ ಮಾಡ್ಕೋಬೇಕು, ಸ್ಪೈಸಿ ಬೇಕಂದ್ರೆ ಸ್ಪೈಸಿ ಮಾಡ್ಕೊಬೇಕು. ದೆನ್ ನನಗೆ ಸ್ವೀಟ್ ಬೇಕು, ಸೊ ನಾನು ಇದನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಗೈಸ್, ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಟೇಸ್ಟ್ ಮಾಡಿ ನೋಡ್ತೀನಿ. ಸೊ ಸರ್ವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಾಸ್ ಹಾಕೊಂಡಿರೋದ್ರಿಂದ ಸ್ವೀಟ್ ಆಗಿದೆ, ಇಲ್ಲಾಂದರೆ ತುಂಬ ಸ್ಪೈಸಿ ಇರ್ತಿತ್ತು. ಸೊ ಗೈಸ್, ದಿಸ್ ವಾಸ್ ಮೈ ವಿಡಿಯೋ ಫಾರ್ ಟುಡೇ. ಈ ರೀತಿಯಾಗಿ ನೀವು ಹೋಟೆಲ್ ಸ್ಟೈಲ್ ಪಾಸ್ತಾ ಮಾಡ್ಕೋಬೋದು. ಸೊ ಯಾ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ that called Varshini's Day. Oh, Varshini's Day, not Varshini's Entertainment. Bye guys, bye.